ಆಸ್ಟ್ರೇಲಿಯಾ ಇಂಡಿಯಾ ಮ್ಯಾಚ್ ನಡೆಯಕತ್ತಿದ್ವು. ಹಂಗ ಒಂದಿಷ್ಟು ಪವರ್ ಪ್ಲೇದಾಗ ರನ್ ಹೊಡೆದ್ರು. ರನ್ ಹೊಡ್ಯದ ನಂತರ ಹಂಗೆ ಮಳೆರಾಯ ಚಾಲೂ ಆಗಿಬಿಟ್ಟಾರಿ. ಮಳೆ ಹತ್ರ ದುಮ್ಸ್ಯಾನ ಕಟ್ಟಿಲಾಕತ್ತಿದ್ವು. ಈ ಕಡೆ ಮ್ಯಾಚ್ ನಡೆದಿತ್ತು. ಮ್ಯಾಚ್ ಬರಾಕತ್ತಾನ ಬಡ ಬಡ ಓಡ್ ಹೋಗ್ಬಿಟ್ರು. ಅವನು ಅಲ್ಲಿ ನಿಂದಿರ್ಲೇ ಇಲ್ಲ ಸ್ಟೇಡಿಯಂನ್ಯಾಗ. ಮ್ಯಾಗೇರ್ ಕುಂದ್ರಾಕತ್ರ ಅಲ್ಲೇ ಮಳೆ ನೀರು ಸಿಡಿತಾವ್ರಿ. ಸ್ವಲ್ಪ ಮ್ಯಾಗ ಕೂತ್ರೆ ಮಳೆ ನೀರು ಸಿಡಿಯಂಗಿಲ್ಲ. ಫುಲ್ ಮಳಿ ಬರಾಕತ್ತಿತ್ತು. ಮ್ಯಾಚ್ ಹತ್ರ ಇಂಡಿಯಾದವ್ರು ಸೋತ್ರಿ. ಒಂದೇ ಒಡಿಐ ಮ್ಯಾಚ್ ಒಳಗೆ ಸೋತರು. ಭಾಳ ಬೇಜಾರಾಯಿತು. ವಿರಾಟ್ ಕೊಹ್ಲಿ ಸರ್ ಅವರು 8 ರನ್ ಹೊಡೆದ್ರು. ನಮ್ಮ ವಿರಾಟ್ ಕೊಹ್ಲಿ 0 ರನ್ ಗಳಿಸಿದ್ರು. 1 ರನ್ನೂ ಹೊಡಿಲಿಲ್ಲ. ಬರೀ ಕ್ಯಾಚ್ ಕೊಟ್ಬಿಟ್ರು. ನಮ್ಮ ಗಿರ್ಲ್ ಅವ್ರು 10 ರನ್ ಹೊಡೆದ್ರು. 18 ಬಾಲಿ 10 ಬರೀ ಹಿಂಗೆ ಸ್ವಲ್ಪ ರನ್ ಹೊಡೆದ್ರು, ಔಟ್ ಆದರು. ಅವರು ಪವರ್ ಪ್ಲೇದಾಗ 27 ರನ್ ಹೊಡೆದಾರ ಇಂಡಿಯಾದವ್ರು. ಭಾಳ ಏನು ಹೊಡೆದಿಲ್ಲ, ಬರೀ 27 ರನ್. 10 ಓವರಿಗೆ 27 ರನ್ ಹೊಡಿಬೇಕಾದ್ರೆ ಭಾಳ ಕಷ್ಟ ಆಗೈತಿ. ಆದ್ರೆ ಬಾಲಿಂಗ್ ಹತ್ರು ಚಲೋ ಹೊತ್ನಾಗೆ ಹಾಕ್ಯಾರ ಅವರು ಆಸ್ಟ್ರೇಲಿಯಾದವರು. ಅವನವನು ಮೋಸ್ಟ್ಲಿ ತೆಗಿಬೇಕಂತ ಮಾಡಿದವ ಹಜಲ್ವುಡ್ ವಿಕೆಟ್. ಯಾಕೆ ಕಮ್ಮಿನೇ ತೆಗ್ದ, 1-2 ವಿಕೆಟ್ ತೆಗ್ದಾನ. RCB ಮ್ಯಾಚ್ನಾಗ ಅದು ಇದ್ದಾಗ ಡೆಲ್ಲಿ ಟೀಮ್ನ್ಯಾಗ ಅದು ಟೀಮ್ನ್ಯಾಗ 3-3 4-4 ವಿಕೆಟ್ ತೆಗ್ದಿತ್ತು ಪ್ಲೇಯರ್ ಐತ್ರಿ ಅದು. ಅವನವನು ಇಂಡಿಯಾದವ್ರಿಗೆ 2 ವಿಕೆಟ್ ತೆಗ್ದಾನವ. ಮಿಚ್ಚೆಲ್ ಸ್ಟಾರ್ಕ್ ಹತ್ರು ಅವನಿಗೆ 1 ವಿಕೆಟ್ ತೆಗ್ದಾನ್ರಿ ಅವ. ಅದು ರೋಹಿತ್ ಶರ್ಮಾದಲ್ಲಿ ವಿರಾಟ್ ಕೊಹ್ಲಿದಾನ ಒಟ್ಟು ಯಾರ್ದ ತೆಗದ್ನವ. ಹಜಲ್ವುಡ್ 1 ವಿಕೆಟ್ ತೆಗ್ದಾನ್ರಿ. ರೋಹಿತ್ ಶರ್ಮಾಗೆ ವಿಕೆಟಿಗೆ ಎತ್ತು ಬಿಟ್ಟನವ. ಉಳ್ಕಿದವರು ಏನೋ 8-10 ರನ್ ಹೊಡೆದು ಹೋದ್ರು. ಆಮೇಲೆ KL ರಾಹುಲ್ ಅವರು ಸ್ವಲ್ಪ ಹೊಡೆದ್ರು. ಅದನ್ನು ಹೊಡಿತಾರಂತ ಮಾಡಿದೆ, ಅವರು ಕ್ಯಾಂಡಿಡೇಟ್ ಜಲ್ದಿ ಔಟ್ ಆದರು. ಮುಂದಿನ ODI ಮ್ಯಾಚಿಗೆ ಫುಲ್ ಫಿಟ್ನೆಸ್, ಫುಲ್ ಸೆಂಚುರಿ ಬೀಳುತ್ತಾವು ನೋಡ್ರಿ. ಆದ್ರೆ ಮಳೆ ಬರಾಕತ್ತಿತ್ತು ರೀ. ಅಲ್ಲಿ ಮಳೆ ಹತ್ರ ದುಮ್ಸ್ಯಾನ ಹೊಡ್ಯಾಕತ್ತಿತ್ತು. ಅಲ್ಲಿ ಮಳೆರಾಯ ಸ್ವಲ್ಪ ಏನಾದರೂ ತೊಂದರೆ ಕೊಟ್ಟಿದ್ನಪ್ಪ ಅಂತಂದ್ರೆ ಮ್ಯಾಚ್ ಅವರು ಡ್ರಾ ಆಗ್ಬಿಡ್ತಿತ್ತು. ಅದು ಡ್ರಾ ಆಗೋ ಪೊಸಿಷನ್ ಒಳಗೆ ಇರಲಿಲ್ಲ ರೀ. ಅದು ಮಳೆರಾಯ ಮತ್ತೆ ನಿಂತ ಮ್ಯಾಗ ಮತ್ತೆ ಮ್ಯಾಚ್ ಸ್ಟಾರ್ಟ್ ಆಯಿತು. ನನಗನ್ಸೋ ಮಟ್ಟಿಗೆ ಮ್ಯಾಚ್ ಡ್ರಾ ಆಗ್ಬೋದಿತ್ತು. ಅದು ನಮ್ಮ ಕ್ಯಾಂಡಿಡೇಟ್ ಆಲ್ರೆಡಿ ವಿಕೆಟ್ ಭಾಳ ಬಿದ್ದುಬಿಟ್ಟಿತ್ತು. ಕಡೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಮೇನ್ ಕ್ಯಾಂಡಿಡೇಟ್ ವಿಕೆಟ್ ಬಿದ್ದಿದ್ರು. ಅವನವನು ಏನು ಹೇಳಂಗೆ ಇಲ್ರಿ. ಅದೇ ಮಳೆರಾಯ ದುಮ್ಸ್ಯಾನ ಮಳೆ ಕಟ್ಟಾಕತ್ತಿದ್ರೆ ಡ್ರಾ ಆಗ್ಬಿಡ್ತಿತ್ತು. ಅದು ಮಿಚ್ಚೆಲ್ ಮಾರ್ಷನು ಅವನು ಅವ್ರ ಕಡೆ ಕ್ಯಾಂಡಿಡೇಟ್ ಅವರು ಹೊಡೆದ್ರಿ. ಯಾವ ಹೊಡೆದಾರ ಮಾರ್ಷನೇ ಹೊಡೆದಾರಿ ಅವ್ರ ಕಡೆ ಕ್ಯಾಂಡಿಡೇಟ್ 50 ರನ್ನಿನ ಹೊಡೆದ. ನಮ್ಮ ಕಡೆ 50 ರನ್ ಪೂರಾ ಹೊಡೆದಿಲ್ರಿ. ಇನ್ನು ನೆಕ್ಸ್ಟ್ ಮುಂದಿನ ಮ್ಯಾಚಿಗೆ ಅವ್ರು 50 ರನ್ ಹೊಡೆದಿಲ್ಲ ಫಸ್ಟ್ ODI ಮ್ಯಾಚ್ನಾಗ. ನೆಕ್ಸ್ಟ್ ODI ಮ್ಯಾಚ್ನಾಗ ಸೆಂಚುರಿ ಬೀಳ್ತಾವೆ. ನಾ ಅಂದ್ಕೊಂಡಿದ್ದೆ ಸೆಂಚುರಿ ಹೊಡಿತಾರಪ್ಪ ನಮ್ಮ ಕ್ಯಾಂಡಿಡೇಟ್ ಪ್ಲೇಯರ್ಗಳು. ಸೆಂಚುರಿ ಹೊಡೆದ ತಕ್ಷಣ ಏನರ ಒಂದು ಹಂತಕ್ಕೆ ತರ್ತಾರೆ ಮ್ಯಾಚ್ ಅಂದ್ಕೊಂಡಿದ್ದೆ. ಅದು ಏನೂ ಆಗಲಿಲ್ಲ. ಆದರೂ ಮುಂದಿನ ODI ಮ್ಯಾಚಿಗೆ ಫಿಟ್ನೆಸ್ ಆಗಿ ದುಮ್ಸ್ಯಾನ್ರ 400 ರನ್ ಟಾರ್ಗೆಟ್ ಇಟ್ಬಿಡ್ತೇವೆ. ಅವನವ್ನು 300 ಬಾಲಿಗೆ 400 ರನ್ ಹೊಡಿಬೇಕು ಅವರು. ಹ್ಯಾಂಗೆ ಇಟ್ಬಿಡ್ತೀವಿ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಸೈಯದ್ ಬಾಸ್ 4845 ಚಾನಲ್